ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಪ್ರಸನ್ನ ಮರಿಕುಂಟೆ. ನಾವು ಇವತ್ತು ಫೇಸ್ಬುಕ್ಕಲ್ಲಿ ಏನೇನು ಆಪ್ಷನ್ ಇದೆ ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡೋದು ಹೇಗೆ, ಫೇಸ್ಬುಕ್ಕಲ್ಲಿ ಏನೇನು ಸೆಟ್ಟಿಂಗ್ಸ್ ಇದೆ, ಏನೇನು ಆಪ್ಷನ್ ಇದೆ, ಅದನ್ನೆಲ್ಲ ಪ್ರತಿಯೊಂದು ಮಾಹಿತಿ ತಿಳಿಸ್ತೀನಿ ನಿಮಗೆ. ಅದಕ್ಕೂ ಮುಂಚೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಫೇಸ್ಬುಕ್ಕು ಇದರಲ್ಲಿ ನೀವು ಯಾವ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ವೀಡಿಯೋಸ್ ಎಲ್ಲಿ ಅಪ್ಲೋಡ್ ಮಾಡಬೇಕು, ಪೇಜಸ್ ಹೇಗಿದೆ, ಫೋಟೋಸ್ ಹೇಗೆ ಅಪ್ಲೋಡ್ ಮಾಡಬೇಕು, ಲೈವ್ಗೆ ಹೇಗೆ ಹೋಗಬೇಕು, ಇದೆಲ್ಲ ಪ್ರತಿಯೊಂದು ಮಾಹಿತಿನೂ ನಿಮಗೆ ವೀಡಿಯೋದಲ್ಲಿ ತಿಳಿಸ್ತೀನಿ. ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ವೀಡಿಯೋನ ಶುರು ಮಾಡೋಣ. ಫೇಸ್ಬುಕ್ ಪೇಜ್ ಆಪ್ಷನ್ ಬಗ್ಗೆ ತಿಳಿಸ್ತಾ ಇದ್ದೀನಿ ನಿಮಗೆ. ಇದಕ್ಕೆ ಮೊದಲು ಕ್ರಿಯೇಟರ್ ಸ್ಟುಡಿಯೋ ಅಂತ ಇದೆಯಲ್ಲ, ಅದು ಮೊಬೈಲಲ್ಲಿ ಡೌನ್ಲೋಡ್ ಮಾಡಿದರೆ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ಅದನ್ನು ಸ್ವಲ್ಪ ತಿಳಿಸ್ತೀನಿ. ಇದರಲ್ಲಿ ಮುಂದಿನ ವೀಡಿಯೋದಲ್ಲಿ ನಾನು ನಮ್ಮ ಕ್ರಿಯೇಟರ್ ಸ್ಟುಡಿಯೋ ಕ್ರೋಮ್ ಇದರಲ್ಲಿ ಡೌನ್ಲೋಡ್ ಮಾಡಿ ನೀವು ಯಾವ ರೀತಿ ಎಲ್ಲ ಆಪ್ಷನ್ ಇದೆ ಅನ್ನೋದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಇದು ಕ್ರಿಯೇಟರ್ ಸ್ಟುಡಿಯೋದ ನೋಡ್ತಾ ಇದ್ರೆ ಬಲಗಡೆ ಸ್ಮಾಲ್ ಸ್ಕ್ರೀನ್ ಇದೆಯಲ್ಲ, ಅದನ್ನು ಅಬ್ಸರ್ವ್ ಮಾಡಿರಿ. ಕೆಳಗಡೆ ಆಪ್ಷನ್ ಇದೆ ನೋಡಿರಿ, 1 2 3 4 5 ಆಪ್ಷನ್ ಇದ್ದಾವೆ. ಇದೆ ನೋಟಿಫಿಕೇಷನು, ಅವೆಲ್ಲ ಆಪ್ಷನ್ ಇದ್ದಾವೆ. ಪೇಜ್ ಪರ್ಫಾರ್ಮೆನ್ಸು, ವೀಡಿಯೋ ಮೇಲ್ಗಡೆ ಇದೆಯಲ್ಲ ಕಾರ್ನರಲ್ಲಿ, ಅದನ್ನ ಕ್ಲಿಕ್ ಮಾಡಿದರೆ ನಾವು ವೀಡಿಯೋ ಅಪ್ಲೋಡ್ ಮಾಡ್ಬೋದು, ಲೈವ್ಗೆ ಹೋಗ್ಬೋದು, ಫೋಟೋಸ್ ಅಪ್ಲೋಡ್ ಮಾಡ್ಬೋದು. ನಮ್ಗೆ ಯಾವ ವೀಡಿಯೋ ಬೇಕೋ ಅದು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಈ ಕಡೆ ದೊಡ್ಡ ಸ್ಕ್ರೀನಲ್ಲಿ ಕಾಣ್ತಾ ಇದೆ ನೋಡಿರಿ ಕಾರ್ನರಲ್ಲಿ. ಇದು ಲೈವ್ ಹೋಗ್ಬೇಕಂದ್ರೆ ಅಲೋ ಅಂತ ಕೊಟ್ಟರೆ ಲೈವ್ ಹೋಗುತ್ತೆ. ನೋಡಿರಿ, ತೋರಿಸ್ತೀನಿ. ಕ್ರಿಯೇಟರ್ ಸ್ಟುಡಿಯೋ ಅಲೋ, ಲೈವ್ ಹೋಯ್ತು. ಲೈವ್ ವೀಡಿಯೋ ಮಾಡಿ ನಾವು ಹಾಕ್ಬೋದು ಫೇಸ್ಬುಕ್ಕಲ್ಲಿ. ಇದು ಎಲ್ಲರಿಗೂ ಬರೋಲ್ಲ. ಪೇಜ್ ಮುಖಾಂತರ ಮಾಡಿದರೆ ಮಾತ್ರ, ಪೇಜ್ ಕ್ರಿಯೇಟ್ ಮಾಡಿದರೆ ಮಾತ್ರ ಬರುತ್ತೆ. ಇಲ್ಲಿ ವೀಡಿಯೋ ಫೋಟೋಸು ಕೆಳಗಡೆ ಬಂತಲ್ಲ ಲೈವು, ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಇದು ತೋರಿಸುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಮೆಟ್ರಿಕ್ಸ್ ಅಂತ ಇದು ನೋಡಿರಿ. ಈ ಕಡೆ ಸೈಡಿಂದ ಓಮ್ ಪಕ್ಕ ಇದೆಯಲ್ಲ ರೌಂಡ್ ಸರ್ಕಲ್, ಅದನ್ನ ಕ್ಲಿಕ್ ಮಾಡಿದ್ರೆ ಇದು ತೋರಿಸುತ್ತೆ. ನೆಕ್ಸ್ಟ್ ನಾವು ಫೇಸ್ಬುಕ್ಕು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಫೇಸ್ಬುಕ್ ಓಪನ್ ಮಾಡಿದ್ದೀನಿ. ಈ ಫುಲ್ ಸ್ಕ್ರೀನ್ ಇದೆಯಲ್ಲ ಸ್ಮಾಲ್ ರೈಟ್ ಸೈಡಲ್ಲಿ, ಅದನ್ನು ನೀವು ನೋಡಿರಿ. ಫುಲ್ ಕೆಳಗಡೆ ಮೇಲೆ ಎಲ್ಲ ಕಾಣುತ್ತೆ. ಈಗೇನು ದೊಡ್ಡದಾಗಿ ಕಾಣುತ್ತಲ್ಲ ಈ ಕಡೆಗೆ, ಆ ಸ್ಕ್ರೀನ್ ಮೇಲ್ಗಡೆ ಮಾತ್ರ ಕಾಣುತ್ತೆ ನಿಮಗೆ. ಮೇಲ್ಗಡೆ ಆಪ್ಷನ್ ಕ್ಲಿಕ್ ಮಾಡೋದು ಈಸಿಯಾಗಿ ವ್ಯೂ ಆಗಲಿ ಅಂತ ಈ ಮೇಲ್ಗಡೆ ನೋಡಿರಿ ಕ್ಲಿಕ್ ಮಾಡಿ ಏನೇನು ಆಪ್ಷನ್ ಬರುತ್ತೆ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ. ಈ ಪೇಜು, ಈ ಚಾರ್ಟ್ಸು, ನಮ್ದು ಏನು ಪೇಜಸ್ ಇರುತ್ತೋ ಅದೆಲ್ಲ ಓಪನ್ ಆಗುತ್ತೆ. ನೋಟಿಫಿಕೇಷನ್ ಏನು ಬಂದಿದೆ ಅದನ್ನೆಲ್ಲ ಪ್ರತಿಯೊಂದು ನೋಡ್ಬೋದು. ಇಲ್ಲಿ ಓಪನ್ ಆಯ್ತು ನೋಡಿರಿ, ಪ್ರಸನ್ನ ಮರಿಕುಂಟೆ ಅಂತ. ಸಜೆಸ್ಟೆಡ್ ಪೇಜು, ಲೈಕ್ಡ್ ಪೇಜು, ಇನ್ವೈಟ್ಸು ಎಲ್ಲ ಓಪನ್ ಆಗಿದೆ. ಇಲ್ಲಿ ಇದೆ ನೋಡಿರಿ ಪ್ರಸನ್ನ ಮರಿಕುಂಟೆ. ಅಲ್ಲಿ ಕ್ಲಿಕ್ ಮಾಡಿದರೆ ಎಲ್ಲ ಆಪ್ಷನ್ ಓಪನ್ ಆಗುತ್ತೆ. ನಮ್ಮದೇನು ಮುಂಚೆ ಪ್ರೊಫೈಲ್ ಇರುತ್ತೆ ಅದಕ್ಕೆ ಹೋಗ್ಬಿಟ್ಟು ಪೇಜ್ ಕ್ರಿಯೇಟ್ ಮಾಡಬೇಕು. ಏನು ಹೆಸರು ಬೇಕೋ ಅದು ಕೊಟ್ಕೊಂಡ್ರೆ ಪೇಜ್ ಕ್ರಿಯೇಟ್ ಆಗುತ್ತೆ. ನಮ್ಮದು 2 ಪೇಜಸ್ ಕ್ರಿಯೇಟ್ ಆಗಿದೆ. ಡ್ರೀಮ್ ಮಾಡು ಪ್ರಸನ್ನ ಮರಿಕುಂಟೆ ಅಂತ, ಇದೊಂದೇ ಯೂಸ್ ಮಾಡ್ತಾ ಇರೋದು ಪ್ರಸನ್ನ ಮರಿಕುಂಟೆ. ನಾವು ವೀಡಿಯೋಸ್ ಏನು ಅಪ್ಲೋಡ್ ಮಾಡಿದ್ದೀವಿ ಅದನ್ನೆಲ್ಲ ಪ್ರತಿಯೊಂದನ್ನು ತೋರಿಸುತ್ತೆ. ಈ ಕಡೆ ರೈಟ್ ಸೈಡ್ ಎಲ್ಲ ಇದೆಯಲ್ಲ ಸ್ಮಾಲ್ ಸ್ಕ್ರೀನು, ಅದರಲ್ಲಿ ಪೂರ್ತಿ ತೋರಿಸುತ್ತೆ. ಈ ಕಡೆ ದೊಡ್ಡ ಸ್ಕ್ರೀನಲ್ಲಿ ತೋರಿಸಿದ್ದೀನಲ್ಲ, ಅದು ಮೇಲ್ಗಡೆ ಮಾತ್ರ ತೋರಿಸುತ್ತೆ. ಮೇಲ್ಗಡೆ ಅರ್ಧ ಭಾಗದಷ್ಟು ಅಷ್ಟೇ ತೋರಿಸುತ್ತೆ. ಫೋಟೋಸು, ಇಮೇಜಸ್ಸು ಎಲ್ಲ ಪ್ರತಿಯೊಂದು ಆಪ್ಷನ್ ತೋರಿಸುತ್ತೆ. ಯೂಸ್ ಮಾಡ್ತಾ ಹೋದರೆ ಪ್ರತಿಯೊಂದು ಆಪ್ಷನ್ನು ಗೊತ್ತಾಗುತ್ತೆ ನಿಮಗೆ. ಫೋಟೋಸು ಎಲ್ಲ ಇದೆ ನೋಡಿರಿ. ಅಬೌಟು, ಫೋಟೋಸು, ಮೆನ್ಷನ್ಸು, ಅಬೌಟಲ್ಲಿ ಏನೇನು ಆಪ್ಷನ್ ಇದೆ ಅದನ್ನೆಲ್ಲ ನೋಡ್ಬೋದು. ಫೋಟೋಸು, ನಮ್ದೇನು ಫೋಟೋಸ್ ಅಪ್ಲೋಡ್ ಮಾಡಿತ್ತು ಅದೊಂದು ಪ್ರತಿಯೊಂದು ಆಪ್ಷನ್ನು ತೋರಿಸುತ್ತೆ. ಮೆನ್ಷನ್ ಅಂತ ಇದೆ. ನಾವು ಫಸ್ಟ್ ಪೇಜ್ ಏನಾದ್ರು ಮೆನ್ಷನ್ ಮಾಡಿದರೆ ಅದು ತೋರಿಸುತ್ತೆ. ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇದಿದೆ. ಈ 9 ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ವಿ ನೋಡಿರಿ. ಅಲ್ಲಿ ಪ್ರಸನ್ನ ಮರಿಕುಂಟೆ, ಪ್ರಸನ್ನ ಕುಮಾರ, ಮೈ ಡ್ರೀಮ್ ವರ್ಡ್. ಪ್ರಸನ್ನ ಕುಮಾರ್ ಅನ್ನೋದು ನಮ್ಮದು ಒರಿಜಿನಲ್ ಅದು ಪ್ರೊಫೈಲು. ಪ್ರಸನ್ನ ಮರಿಕುಂಟೆ ಮೈ ಡ್ರೀಮ್ ವರ್ಡ್ ಇದೆಯಲ್ಲ, ಅದು ಪೇಜಸ್ ಕ್ರಿಯೇಟ್ ಮಾಡಿರೋದು ನಾವು. ಆ ಪೇಜ್ ಮುಖಾಂತರನೇ ಹಾಕಿದರೆ ನಿಮಗೆ ಮಾನಿಟೈಸೇಷನ್ ಅಪ್ಲೈ ಮಾಡ್ಬೋದು.
ನಿಮಗೆ ಫೇಸ್ಬುಕ್ಕಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಿಮ್ಗೆ ಅಮೌಂಟು ಬರುತ್ತೆ. ಇದೆಲ್ಲ ಆಪ್ಷನ್ ಇದೆ ನೋಡಿರಿ. ಇದು ಪ್ರಸನ್ನ ಕುಮಾರ್ಗೆ ಹೋದ್ವಿ ಸ್ವಿಚಿಂಗ್ ಮಾಡಿ. ಮೆಸೆಂಜರು ಅದೆಲ್ಲ ಅಲ್ಲೇ ಕ್ಲಿಕ್ ಮಾಡ್ಬೋದು, ಮೆಸೆಂಜರ್ ಮುಖಾಂತರ ನಿಮ್ಮ ಫ್ರೆಂಡ್ಸಿಗೆ ಮೆಸೇಜ್ ಕಳಿಸ್ಬೋದು. ಇನ್ವೈಟ್ ಮಾಡಬೇಕು, ಪೇಜಸ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಏನು ರೈಟ್ ಸೈಡಲ್ಲಿ 3 ಡಾಟ್ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಫೇಸ್ಬುಕ್ ಓಪನ್ ಮಾಡಿದರೆ ಪೇಜಸ್ ಅಂತ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಸೆಟ್ಟಿಂಗ್ ಮಾಡಿ ಕ್ರಿಯೇಟ್ ಮಾಡಿದರೆ ಎಲ್ಲ ಪೇಜಸ್ಸು ಓಪನ್ ಆಗಿ ಏನೇನು ಆಪ್ಷನ್ ಇದೆಯಾ ವೀಡಿಯೋಸು ಅಪ್ಲೋಡ್ ಮಾಡೋದು, ಕ್ರಿಯೇಟರ್ ಸ್ಟುಡಿಯೋ ಡೌನ್ಲೋಡ್ ಮಾಡಿ ಅದ್ರ ಮುಖಾಂತರ ಮಾಡಬೇಕು. ಈ ಸ್ಟೋರೀಸು, ರೀಲ್ಸು ಅವೆಲ್ಲ ತೋರಿಸುತ್ತೆ ನೋಡಿರಿ. ನಾವೇನಾದ್ರು ಸ್ಟೋರಿ ಹಾಕಿದರೆ ಸ್ಟೋರಿ ತೋರಿಸುತ್ತೆ, ರೀಲ್ಸ್ ಇದ್ದರೆ ರೀಲ್ಸ್ ತೋರಿಸುತ್ತೆ. ಪೋಸ್ಟು ಏನು ಪೋಸ್ಟ್ ಇದೆ, ಫೋಟೋಸ್ ಇದ್ದರೆ ಫೋಟೋಸು, ವೀಡಿಯೋಸ್ ಇದ್ದರೆ ವೀಡಿಯೋಸು, ಏನೇನು ವೀಡಿಯೋಸ್ ಹಾಕಿದ್ದೆಲ್ಲ ಇವತ್ತಿನ